ನಿನ್ನ ಜವಾಬ್ದಾರಿ ಶಕ್ತಿ, ಆತ್ಮಶಕ್ತಿ. ಇದು ಶೈನ್ ಆಗಬೇಕು. ಯಾವಾಗ ನಿನ್ನಿಂದ ಒಂದು ಗುಡ್ ಕಮ್ಯುನಿಕೇಷನ್ ಪ್ರಪಂಚಕ್ಕೆ ಜನಗಳ ಜೊತೆ ಇರಬೇಕು. ಆ ಕಮ್ಯುನಿಕೇಷನ್ನು ಮಾತಲ್ಲಿ, ನಿನ್ನ ನೋಟದಲ್ಲಿ, ನಿನ್ನ ಜೊತೆಲಿರೋರ ಜೊತೆ ನೀನೇನು ಹೇಳ್ತೀಯ, ನಿನ್ನ ಸಹನೆ, ಏನು ಕೇಳಿಸ್ಕೊಳ್ತೀಯ, ಎಲ್ಲವೂ ಮುಖ್ಯ. ಎಲ್ಲದರಲ್ಲೂ ಜವಾಬ್ದಾರಿ ಇದೆ. ನಾವು ಕೇಳೋದು ಕೂಡ ಬಹಳ ಮುಖ್ಯ ಕಮ್ಯುನಿಕೇಷನ್ಗೆ. ಒನ್ ಸೈಡೆಡ್ ಅಲ್ಲ. ನಮಗೆ ನಾವು ಇಂಪ್ರೂವ್ ಆಗಬೇಕು, ಶೈನ್ ಆಗಬೇಕು. ಶೈನ್ ಆಗೋದೇನು? ಒಳಗಿನ ದೀಪ ಬ್ರೈಟ್ ಆಗಬೇಕು. ನನ್ನ ಧೀಶಕ್ತಿ ಪ್ರಚೋದಿಸಿ ಒಳಗಡೆ ಜಾಗೃತಿಯಾಗಿ ಪ್ರಜ್ಞೆಯ ಬೆಳಕು ಕಾಣಬೇಕು. ಯಾರಿಗಾಗಿ ಬೆಳಗ್ತಾ ಇದ್ದೀರಾ? ಸೂರ್ಯನಿಗಾಗಿ, ಸಾವಿತ್ರ ದೇವತೆಗಾಗಿ, ಗಾಯತ್ರಿಗಾಗಿ, ತಂದೆ ತಾಯಿಗಳಿಗಾಗಿ, ಗುರುಗಳಿಗಾಗಿ. ಈ ಬ್ರೈಟ್ನೆಸ್ಗೆ ಅವರೆಲ್ಲ ಜವಾಬ್ದಾರಿ. ನನ್ನಲ್ಲಿ ಬೆಳಕು ನಾನು ಹುಡುಕಬೇಕು. ಅದು ನನ್ನನ್ನು ನಾನು ಅರ್ಥ ಮಾಡಿಕೊಂಡಾಗ ನನ್ನ ಜವಾಬ್ದಾರಿ, ನನ್ನಲ್ಲಿದೆ ಶಕ್ತಿ. ಬಾಡಿ ಟ್ರಾನ್ಸ್ಪರೆಂಟ್ ಆಗುತ್ತೆ, ಮೈಂಡ್ ಟ್ರಾನ್ಸ್ಪರೆಂಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಒಳಗಿಂದ ಬೆಳಕು ಶೈನ್ ಆಗಿ ಹೊರಗಡೆ ಕಾಣಿಸುತ್ತೆ. ಇಟ್ಸ್ ಎ ಸ್ಪಿರಿಟೆಡ್ ಲ್ಯಾಂಪ್, ರೇಡಿಯೇಟ್ ಆಗುತ್ತೆ.